ಇವತ್ತು ಕಂಪ್ಲೇಂಟ್ ಬಾಕ್ಸ್ಗೆ ಬಂದಿದೆ ಈ ದೂರು. ಕಂಪ್ಲೇಂಟ್ ಬಾಕ್ಸ್ ತೆರೆಯುತ್ತಾ ಇದೆ ಈ ಅಜ್ಜಿಯ ಹೃದಯ ವಿದ್ರಾವಕ ಕಥೆಯನ್ನ. ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಶಾಸಕರ ತಾತ್ಸಾರವೋ? ರಂಗಮ್ಮನ ಪಾಲಿಗೆ ಬದುಕೆ ಸಾವಿಗಿಂತ ಭಯಾನಕವಾಗಿದೆ. ಇದಕ್ಕಿಂತ ಮನುಷ್ಯ ಸಾಯಬಹುದು. ನಿಮ್ಮ ಕ್ಷೇತ್ರದಲ್ಲಿ ಹಿರಿಯರ ಬದುಕಿಗೆ ಇದೇನಾ ಬೆಲೆ? ವೃದ್ಧೆಗೆ ಸೂರು ನೀಡೋದಕ್ಕೆ ಸಾಧ್ಯವಿಲ್ಲದ ಮೇಲೆ ಅಧಿಕಾರ ಯಾಕೆ ಬಿಟ್ಟು ಹೋಗಿ ನೀವು ರಾಜೀನಾಮೆ ಕೊಟ್ಟು? ಶಾಸಕರೇ, ಇನ್ನೆಷ್ಟು ವರ್ಷ ಈ ಅಜ್ಜಿ ಬಿಸಿಲಲ್ಲಿ ಬೇಯಬೇಕು? ಬದುಕಿಗೆ ಹೆಚ್ಚೇನು ನಿರೀಕ್ಷೆಗಳಿಲ್ಲ. ಒಂದು ಸೂರು ಕಲ್ಪಿಸಿ ಸಾಕು. ಆ ಅಜ್ಜಿಗೆ 4 ಎಕರೆ ಜಮೀನು ಕೊಡಿ ಅಂತ ನಾವು ಕೇಳ್ತಿಲ್ಲ. ಆ ಅಜ್ಜಿಗೆ ಲಕ್ಷಾಂತರ ರೂಪಾಯಿ ಹಣ ನೆರವು ನೀಡಿ ಅಂತ ನಾವು ಕೇಳ್ತಾ ಇಲ್ಲ. ಬಸನಗೌಡ ತುರ್ವಿಹಾಳ ಸಾಹೇಬ್ರೆ, ಕೈ ಮುಗಿದು ನಿಮ್ ಜೊತೆ ಕೇಳೋದು, ಆ ಅಜ್ಜಿಗೊಂದು ಸೂರಿನ ವ್ಯವಸ್ಥೆ ಮಾಡಿ. ನೀವು ನಿಮ್ಮ ಮನೆಯ ದುಡ್ಡನ್ನು ಚೆಲ್ಬಿಟ್ಟು ಕಟ್ಟಬೇಡಿ. ನಿಮ್ಮದೇ ಸರ್ಕಾರದಲ್ಲಿ ಯಾವ ಯಾವ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿ ಕೊಡಬಹುದು ಅಂತ ಕಂಪ್ಲೇಂಟ್ ಬಾಕ್ಸ್ ಇವತ್ತು ಹೇಳುತ್ತೆ. ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಅಬ್ಬರದ ನಡುವೆ ಈ ಅಜ್ಜಿಗೆ ಸೂರು ನೀಡೋದಕ್ಕೆ ಸಾಧ್ಯವಾಗದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇ ಹೇಳ್ತೀವಿ ಯಾವ ಯೋಜನೆ ಅನ್ನೋದು. ವಾಲ್ಮೀಕಿ ಎಂದು ಬೊಬ್ಬೆ ಹೊಡೆಯೋರೇ, ಇಲ್ಲಿ ಕೇಳಿ ನಮ್ಮ ಮಾತನ್ನ. ನಿಮ್ಮದೇ ಸಮುದಾಯದ ವೃದ್ಧೆಗೆ ಇಲ್ಲಿ ನೆರಳು ಇಲ್ಲ, ಸೂರು ಇಲ್ಲ. ಮಸ್ಕಿಯ MLA ಬಸನಗೌಡ ತುರ್ವಿಹಾಳ ನಿದ್ದೆ ಮಾಡ್ತಿದ್ದೀರೇನೋ ಹಾಡ ಹಗಲೇ? 70ರ ವೃದ್ಧೆ ರಂಗಮ್ಮನ ಈ ಸ್ಥಿತಿಗೆ ಯಾರು ಹೊಣೆ ಸ್ವಾಮಿ? ಸಮುದಾಯದ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತೀರಿ. ಈ ವೃದ್ಧೆಯ ಸ್ಥಿತಿ ಮಾತ್ರ ಅಯೋಮಯವಾಗಿದೆ. ಯಾಕೆ? ಬಿಸಿಲಲ್ಲೇ ಊಟ, ಬಯಲಲ್ಲೇ ನಿದ್ದೆ, ಅಜ್ಜಿಯ ಕಷ್ಟ ನಷ್ಟಗಳು ಅರ್ಥ ಆಗ್ತಾ ಇಲ್ಲ. ರಂಗಮ್ಮನ 10 ವರ್ಷಗಳ ವನವಾಸಕ್ಕೆ ಮುಕ್ತಿ ಯಾವಾಗ? MLA ಬಸನಗೌಡ ತುರ್ವಿಹಾಳರೇ, ಈಗಲಾದರೂ ನೀವು ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಇದೊಂದು ಪುಣ್ಯದ ಕೆಲಸ. ಇದು ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ತಂಡದ ಒತ್ತಾಯ. ತುರ್ವಿಹಾಳ ಸಾಹೇಬ್ರೆ, ಮುಚ್ಚಿರುವ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ 2 ಕರ್ಣಬುಡಗಳು ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿದೆ. ಆ ಕರ್ಣಬುಡಗಳು ಇವತ್ತು ಅರಳಬೇಕು. ಆ ಅಜ್ಜಿಯ ಹೃದಯದ ವೇದನೆ ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ನಾವು ಸಾಕುವ ನಾಯಿಯ ಪಾಡು ಹಿಂಗಿದ್ದಿದ್ರೆ ಎಂತೆಂತಹ ಇಟ್ಟಿಗೆಯಲ್ಲಿ ನಾವು ಆ ನಾಯಿಗೆ ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ನೋಡಿ, ಈ ಅಜ್ಜಿಯ 10 ವರ್ಷದ ವನವಾಸದ ಸಂಕಟ, ಆ ಅಜ್ಜಿಯ ಆ ಹೃದಯ ವಿದ್ರಾವಕದ ಸಂಕಟ ಕೇಳಿಸ್ಕೊಂಡು ಬನ್ನಿ. ಎಷ್ಟು ವರ್ಷ ಆಯ್ತು? 50 ವರ್ಷ ಏನ್ ಬರೋದೇ ಇಲ್ಲ ನನಗ. ಇವು ಬರ್ತಾವ ರೊಕ್ಕ 2 ಲಕ್ಷ ಬರ್ತಾವ್ರಿ. ಮಳೆ ಬಂದ್ರೆ ಈ ಕಡೆ ಓಡಾಡ್ತಿದ್ರಿ, ಇನ್ನೊಂದು ಬರ್ತಾನೆ ನಮ್ಮನೆಕ್ ಬರ್ಬೇಡ ಅಂತಾರ್ರಿ. ಪಾಪ ಗುಡ್ ಚಾಟ್ ಎಲ್ಲ ಅಂತ ಮಕ್ಕಳಾರ ಅಂತ ಯಾಕೆ ಕಟ್ತಾರೆ? ಏನ್ ಆಯೋಗ ಮಾಡ್ಕೊಂಡು ನೋಡ್ತೀನಿ. ಯಾವಾಗ ಉಪವಾಸ ಇರ್ತಾವ ಜಾಗ ಹೊಟ್ಟೆ ಸಲ ಹೋಗಲ್ಲ, ಬರಗಾಲ ಓದ್ತಿದ್ವಿ. ಬಂತ 2-3 ವರ್ಷ ಆಯ್ತು ಮುಟ್ಟ. ಯಾರ ಮಾಡೋರು ಸುಗ್ಗಿತ್ತ ಇರ್ತೀನಿ. ಏನ್ರಿ 3 ಮಕ್ಕಳ್ರಿ. ಒಬ್ಬ ಸಣ್ಣ ಮಗ. ಎಷ್ಟು ಮಂದಿಗೆ ಹೋಗ್ಯಾರ ಗಂಡ ಮಂದಿಗೆ ಊರಾಗ. ಮಗ ಇಟ್ಕೊಂತ ನಾವು ಈಗ ಮೆಂಡ್ರ ಗುಡಿಸ್ಕೊಳ್ಳೋರಿಲ್ಲ. ಏನ್ ಬೇಕಾಗೈತೆ ಚಾಟ್ ಮಾಡಿಕೊಂಡು ಮತ್ತೆ ಏನ್ ಹೇಳಿಲ್ಲ? ಎಲ್ಲ ಬರ್ತಾರ ಓದ್ತಾರ. ಕೇಳಿಸ್ಕೊಂಡ್ರಲ್ಲ ಅಜ್ಜಿಯ ಧರ್ಮ ಸಂಕಟವನ್ನ. ಇನ್ನು ಆ ಮಸ್ಕಿಯ ಶಾಸಕರ ಜೊತೆ ಆ ಅಜ್ಜಿ ಬಂಗಾರ ಕೇಳ್ತಾ ಇಲ್ಲ, ಐಷಾರಾಮಿ ಬದುಕು ಕೇಳ್ತಾ ಇಲ್ಲ. ನೀವು AC ರೂಮಲ್ಲಿ, AC ಕಚೇರಿಯಲ್ಲಿ ಕೂತ್ಕೊಂಡಾಗ 45 ಡಿಗ್ರಿ ಉರಿ ಬಿಸಿಲಲ್ಲಿ ಆ ಹಾಳು ಮನೆಯಲ್ಲಿ ಆ ಅಜ್ಜಿಯ ಆ ಜೀವನ್ ಮರಣದ ಹೋರಾಟ ನಿಮಗೆ ಅರ್ಥ ಆಗಬೇಕು. ಎಸಿನು ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತನಾಡೋದಾದ್ರೆ, ಸತೀಶ್, ಎಲ್ಲೋ ಒಂದು ಕಡೆ ತುರ್ವಿಹಾಳರ ಆ ಕ್ಷೇತ್ರದ ಈ ಮಸ್ಕಿ ಶಾಸಕರಿಗೆ ತಾತ್ಕಾಲಿಕವಾಗಿ ಅಂಧತ್ವ ಇದೆಯೋ, ತಾತ್ಕಾಲಿಕವಾಗಿ ಕಿವುಡುತನ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. 10 ವರ್ಷದ ಈ ವನವಾಸಕ್ಕೆ ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ ಮುಕ್ತಿ ನೀಡುತ್ತೆ, ಮುಕ್ತಿ ಕೊಡಲಿದ್ದೇವೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಸತೀಶ್, ಸಾಹಿಲ್, ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ
ತುಗ್ಗಲದಿಯಲ್ಲಿ ಗ್ರಾಮದಲ್ಲಿ ಈ ಒಂದು ರಂಗಮ್ಮ ನಾಯಕ ಅನ್ನೋ ಅಜ್ಜಿಯ ದಾರುಣ ಕಥೆ ಇದು. ರಂಗಮ್ಮ ನಾಯಕ ಕಳೆದ 10 ವರ್ಷಗಳಿಂದ ಒಂದು ಬಯಲಿನಲ್ಲೇ ವಾಸ ಮಾಡ್ತಾ ಇದ್ದಾಳೆ. ಸೂರಿಲ್ಲದ ಮೇಲ್ಚಾವಣಿ ಇಲ್ಲದ ಮನೆಯಲ್ಲಿ ಈ ಒಂದು ಅಜ್ಜಿ ಕಳೆದ 10 ವರ್ಷಗಳಿಂದ ವಾಸ ಮಾಡ್ತಾಳೆ. ಈ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ಒಂದು ಅವರ ಗಮನಕ್ಕೆ ಬಂದರೂ ಸಹ ಅವರ ಮನ ಕಲಕದಂತ ಒಂದು ಕೆಟ್ಟ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ ಒಂದು ತುಗ್ಗಲದಿನ್ನಿ ಗ್ರಾಮದಲ್ಲಿ ಈ ಒಂದು ಅಜ್ಜಿ ವಾಸ ಮಾಡ್ತಾ ಇದ್ದಾಳೆ. ಈ ಅಜ್ಜಿ ಕಳೆದ 10 ವರ್ಷಗಳಿಂದ ಇಲ್ಲೇ ವಾಸ ಮಾಡುತ್ತಿದ್ದ, ಒಂದೊಂದು ಸೂರ್ಯನವರ ಮನೆಯಲ್ಲಿ ವಾಸ ಮಾಡುತ್ತಿದ್ರು. ಯಾರೂ ಸಹ ಇವರ ಬಗ್ಗೆ ಗಮನ ಹರಿಸಿಲ್ಲ. ಇದೀಗ ಫ್ರೀಡಂ ಟಿವಿ ಈ ಒಂದು ಅಜ್ಜಿಗೆ ಸ್ವಾತಂತ್ರ್ಯ ಒಂದು ಸ್ವಾತಂತ್ರ್ಯ ಪಡಿಸೋದಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕ ಶಾಸಕರು, ಅಧಿಕಾರಿಗಳು ಎಲ್ಲರಿಗೂ ಒತ್ತಾಯ ಮಾಡ್ತಾ ಇದೆ. ಈ ತಕ್ಷಣ ಈ ಒಂದು ಅಜ್ಜಿಗೆ ಒಂದು ವಾಸಸ್ಥಳ ಮತ್ತು ಸೂರನ್ನ ಒದಗಿಸಬೇಕು ಅನ್ನೋದೇ ನಮ್ಮ ಫ್ರೀಡಂ ಟಿವಿಯ ಒತ್ತಾಸೆ ಆಗಿದೆ. ಸಾಹಿಲ್, ಇಲ್ಲಿಯ ಜನರು ಸಹ ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇಡೀ ಶಾಪ ಆಗ್ತದೆ. ಯಾಕಂದ್ರೆ ಈ ಒಂದು ಅಜ್ಜಿಯ ದಾರುಣ ಘಟನೆ ಕಂಡು ತಕ್ಷಣಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ರಾಯಚೂರು ಜಿಲ್ಲೆಯ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಮಸ್ಕಿ ವಿಧಾನಸಭಾ ಕ್ಷೇತ್ರವು ಸಹ ಒಂದು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದೆ. ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ್ರೆ ಒಂದು ಲಿಂಗಸೂರು ವಿಧಾನಸಭಾ ಕ್ಷೇತ್ರ SC ಮೀಸಲು ಕ್ಷೇತ್ರವಾಗಿದೆ. ಈ 2 ವಿಧಾನಸಭಾ ಕ್ಷೇತ್ರಗಳು ಸಾಮಾನ್ಯ ಕ್ಷೇತ್ರಗಳಾಗಿವೆ. ಇಲ್ಲಿ ಪರಿಶಿಷ್ಟ ಪಂಗಡದ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಟ್ಟು 4 ವಿಧಾನಸಭಾ ಕ್ಷೇತ್ರ ಆಗ ಒಂದು ಸಮಾಜಕ್ಕೆ ಮೀಸಲಾದರೂ ಸಹ ಆ ಒಂದು ಸಮಾಜದ ಜನ ಇನ್ನೂ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಈ ರಂಗಮ್ಮ ನಾಯಕ್ ಅನ್ನುವ ಮಹಿಳೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವರು ಮತ್ತು 4 ಜನ ಶಾಸಕರು ಸಹ ಇಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತರಾಗಿದ್ದಾರೆ. ಅತಿ ಹೆಚ್ಚು ಶಾಸಕರು ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಿಂದಲೇ ಆಗಿ ಹೋಗ್ತಾ ಇದ್ದಾರೆ. ಮತ್ತು ಇನ್ನು ರಾಯಚೂರು ಜಿಲ್ಲೆಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರೇನಿದ್ದಾರೆ ಬಸನಗೌಡ ಅವರು ವಾಲ್ಮೀಕಿ ಸಮುದಾಯದ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಆ ನಿಗಮದಿಂದಲಾದರೂ ಸಹ ಅವರಿಗೆ ಸಹಾಯ ಮಾಡಬಹುದಾಗಿತ್ತು. ಮತ್ತು ಶಾಸಕ ಬಸನಗೌಡ ತುರುವಿಹಾಳ್ ಅವರು ಸಹ ಈ ಒಂದು ಅಜ್ಜಿಗೆ ಸಹಾಯ ಮಾಡಬಹುದಾಗಿತ್ತು. ಆದ್ರೆ ಇವರು ಯಾವುದೇ ರೀತಿಯಿಂದ ಇವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಮತ್ತು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಅವರ ಗಮನಕ್ಕೆ ಬಂದರೂ ಸಹ ಇಲ್ಲಿ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅನ್ನೋದೇ ಬೇಜಾರಿನ ಸಂಗತಿ. ಮತ್ತು ಈ ಒಂದು ಪ್ರಕರಣ ಕೇವಲ ಒಬ್ಬ ಅಜ್ಜಿಯ ಮಹಿಳೆಗೆ ಸಂಬಂಧಿಸಿದಲ್ಲ. ಇಲ್ಲಿ ಹಿರಿಯ ನಾಗರಿಕ ಇಲಾಖೆಗೆ ಈ ಒಂದು ಪ್ರಕರಣ ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಈ ಒಂದು ಪ್ರಕರಣವನ್ನು ಬರುತ್ತೆ. ಸಾಕಷ್ಟು ಇಲಾಖೆಗಳು ಈ ಒಂದು ಪ್ರಕರಣವನ್ನ ಅಜ್ಜಿಯ ಘಟನೆಯನ್ನ ತೆಗೆದುಕೊಂಡು ಆ ಅಜ್ಜಿಗೆ ಸಹಾಯ ಮಾಡಬೇಕಾಗುತ್ತೆ. ಬಟ್ ಆದ್ರೆ ಎಲ್ಲವೂ ಇಲ್ಲಿ ನೋಡಿದರೂ ಸಹ ನೋಡದ ಹಾಗೆ ಇರುವುದು ಒಂದು ದುರದೃಷ್ಟ ಅಂತಾನೆ ಹೇಳ್ಬೋದು. ಸಾಹಿಲ್, ನೋಡಿ, ಈ ನಿರ್ಲಕ್ಷ್ಯದ ಪರಮಾವಧಿ ಇದೆಯಲ್ಲ ಸತೀಶ್, ಆ ತಾಯಿ ತ್ರಾಣ ಕಳೆದುಕೊಂಡಂತಹ ತಾಯಿ, ಸುಕ್ಕಿಡಿದಿರ್ತಕ್ಕಂತಹ ಚರ್ಮ, ಈ ಅಜ್ಜಿಯ ಈ ಸಮಸ್ಯೆಗೆ ಸ್ಪಂದಿಸುವ ಅವಶ್ಯಕತೆ ಏನಿದೆ? ಇವತ್ತಲ್ಲ ನಾಳೆ ಬಾಗಬಹುದಾದಂತಹ ದೇಹ ನಾವ್ಯಾಕೆ ಸ್ಪಂದಿಸಬೇಕು ಅನ್ನೋ ದಾರ್ಷ್ಟ್ಯ ಈ ಶಾಸಕರುಗಳಿಗೆ. ನಾನು ಹೇಳ್ತಾ ಇದ್ದೀನಿ, ತುರ್ವಿಹಾಳದ ಶಾಸಕರೇ, ನಿಮಗೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಇವತ್ತು ನಿಮಗೊಂದು ವೇಳೆ ಈ ಕೆಲಸ ಮಾಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಫ್ರೀಡಂ ಟಿವಿ ಜೊತೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ನನಗೆ ಆಗ್ತಿಲ್ಲ ಗುರು, ನನಗಿದು ಸಾಧ್ಯನೇ ಇಲ್ಲ, ಆ ಅಜ್ಜಿಗೆ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಇಲ್ಲ ಹೇಳಿ. ನಾವು ಯಾರ ಕಾಲನ್ನ ಹಿಡಿಬೇಕೋ ಸರ್ಕಾರದ ಗಮನವನ್ನು ಸೆಳೆದು ಆ ಅಜ್ಜಿಗೆ ಮನೆ ನಿರ್ಮಾಣ ನಾವು ಮಾಡ್ತೀವಿ. ನಿಮ್ಮ ಕೆಪಾಸಿಟಿಯನ್ನ ಅಥವಾ ನಿಮ್ಮ ವ್ಯಾಪ್ತಿಯ ಜವಾಬ್ದಾರಿಯನ್ನ ನಿಮಗೆ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಮ್ಮ ಜೊತೆ ಹೇಳಬೇಕು. ನೀವು ಚುನಾಯಿತ ಜನಪ್ರತಿನಿಧಿಗಳು, ನಿಮ್ಮನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿರೋದು ಯಾಕೆ? ಆ ಕ್ಷೇತ್ರದ ಅಭಿವೃದ್ಧಿಗೆ, ಆ ಕ್ಷೇತ್ರದ ನಿಸ್ಸಹಾಯಕರ ತ್ರಾಣ ನೀವು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಲ್ಲಿನ ನಿರ್ಗತಿಕರ ಪಾಲಿಗೆ, ಅಲ್ಲಿನ ಬಡ ಮತ್ತು ಮಧ್ಯಮ ವರ್ಗದ ಸೂರಿಲ್ಲದ ಈ ನಿರ್ಗತಿಕರ ಪಾಲಿಗೆ ನೀವು ಧ್ವನಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನ ಅಲ್ಲಿನ ಜನ ಅಸೆಂಬ್ಲಿ ಕಳಿಸಿದ್ದಾರೆ, ಶೋಕಿ ಮಾಡೋದಕ್ಕಲ್ಲ. ಅದರರ್ಥ ನೀವು ಶೋಕಿ ಮಾಡ್ತಿದ್ದೀರಿ ಅಂತಲ್ಲ. ಆದ್ರೆ ನಿಮ್ಮ ಕ್ಷೇತ್ರದ ಈ ಅಜ್ಜಿಯ ಸ್ಥಿತಿ ಕಂಡು ನಿಜಕ್ಕೂ ಕೂಡ ಆಶ್ಚರ್ಯ ಅನ್ನಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.